ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರು ಇವತ್ತು ಅರ್ಧ ಗಂಟೆ ಲೇಟಾಗಿ ಎದ್ದಿದ್ದಾರೆ. ಸೊ ಅವ್ರಿಗೆ ಯೋಗ ಮಾಡೋದಕ್ಕೆ ಟೈಮ್ ಇಲ್ಲ ಇವಾಗ. ಸೊ ಅದಕ್ಕೆ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡಿ ಸ್ನಾನ ಮಾಡಿ ತಿಂಡಿ ತಿಂದು ಸ್ಕೂಲ್ಗೆ ಹೋಗ್ತಾರೆ. ಬೆಳಗ್ಗೆ ಈ ಥರ ವಾರ್ಮಪ್ ಎಕ್ಸಸೈಸ್ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ ಹೋಲ್ ಡೇ ನಾವು ಆ್ಯಕ್ಟಿವ್ ಆಗಿರ್ಬೋದು. ಇವತ್ತು ನಾನು 6 ಗಂಟೆಗೆ ಎದ್ದಿದ್ದೆ. ಸೊ ಎಲ್ಲ ಕಸ ಗುಡಿಸೋದು ಎಲ್ಲ ಆದಮೇಲೆ ಒಂದು 15 ನಿಮಿಷ ವಾಕ್ ಮಾಡಿದೆ. ಸೊ ಎಕ್ಸಸೈಸ್ ಮಾಡಿಲ್ಲ, ಯಾಕಂದರೆ ತಿಂಡಿ ಮಾಡಬೇಕು ಮತ್ತು ಟೈಮ್ ಆಗುತ್ತೆ ಅಂಥೇಳಿ. ಸೊ ಒಂದು 15 ನಿಮಿಷ ವಾಕ್ ಮಾಡಿ ನೆಕ್ಸ್ಟ್ ನಾನು ಒಂದು ಅರ್ಧ ಗ್ಲಾಸಷ್ಟು ಟೀ ಕುಡಿತೀನಿ. ಸೊ ಮೊದಲೆಲ್ಲ ರಾಗಿ ಅಂಬ್ಲಿನೇ ಕುಡಿತಾ ಇದ್ದೆ. ಇವಾಗ ಚಳಿ ಜಾಸ್ತಿ ಇರುತ್ತಲ್ಲ ಬೆಳಗ್ಗೆ, ಸೊ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಟೀ ಕುಡಿತೀನಿ. ಹಾಗೆ ನಾನೊಬ್ಬಳೇ ಟೀ ಕುಡಿಯೋದು, ಅವ್ರು ಕುಡಿಯೋಲ್ಲ. ಇಲ್ಲಿ ನಾನು ಪಡ್ಡು ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ. ಸೊ ಪಡ್ಡಿಗೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಬೌಲಷ್ಟು ಶೇಂಗಾ ಕಾಳು ಹಾಕಿದ್ದೀನಿ ಮತ್ತು ಒಂದು 6ರಿಂದ 7 ಹಸಿಮೆಣಸಿಕಾಯಿ ಹಾಕಿದ್ದೀನಿ. ಯೂಶ್ವಲಿ ನಾನು ದೋಸೆಗೆ ಓನ್ಲಿ ಕಾಯಿ ಚಟ್ನಿ ಅಷ್ಟೇ ಮಾಡ್ತೀನಿ. ಆಮೇಲೆ ಈಗ ಅದು ಅರ್ಧ ಫ್ರೈ ಆದಮೇಲೆ ನಾನೀಗ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಫುಲ್ಲು. ಸೊ ನಾನು ಚಳಿಗಾಲದಲ್ಲಿ ಜಾಸ್ತಿ ಈ ಥರ ಶೇಂಗಾ ಚಟ್ನಿನ ಮಾಡ್ತೀನಿ. ಇದಕ್ಕೂ ಕಾಯಿ ಕೂಡ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಚಳಿಗಾಲದಲ್ಲಿ ಶೇಂಗಾನ ತಿನ್ನಬೇಕು, ನಮ್ಮ ಬಾಡಿಗೆ ಆಯಿಲ್ ಬೇಕಲ್ವ. ಸೊ ಶೇಂಗಾದಲ್ಲಿ ನ್ಯಾಚುರಲ್ಲಾಗಿ ನಮಗೆ ಎಣ್ಣೆ ಅಂಶ ಇರುತ್ತೆ. ಸೊ ತಿನ್ನಬೇಕು ಅಂದರೆ ಯಾವ ಥರ ನಾವು ಕನ್ಸ್ಯೂಮ್ ಮಾಡೋಕ್ಕಾಗುತ್ತೆ? ಇವಾಗ ಪದೇ ಪದೇ ಶೇಂಗಾ ತಿನ್ನಬೇಕು ಅಂತ ನಮಗೆ ನೆನಪಾಗಲ್ಲ. ಸೊ ಆ ಥರ ಈ ಥರ ನಾವು ನಮ್ಮ ಅಡುಗೆನಲ್ಲೇ ಅದನ್ನು ಬಳಸ್ಕೊಂಬಿಟ್ರೆ ಸೊ ಫುಲ್ ಮನೆಯಲ್ಲಿರೋ ಎಲ್ಲರೂ ಅದನ್ನು ತಿಂದಂಗೆ ಆಗುತ್ತೆ. ಸೊ ಬಾಡಿಗೂ ಕೂಡ ತುಂಬ ಒಳ್ಳೆಯದು, ಮಾಯ್ಶ್ಚರ್ ಇರುತ್ತೆ. ಹಾಗಾಗಿ ನಾನು ಚಟ್ನಿಗೆ ಶೇಂಗಾ ಹಾಕ್ತೀನಿ. ಮತ್ತು ನಾನು ಅಲ್ಲಿ ಮೆಣಸಿಕಾಯಿನ ಬೆಳ್ಳುಳ್ಳಿನ ಸಪ್ರೇಟ್ ಮಾಡಿ, ಶೇಂಗಾನ ಸಪ್ರೇಟ್ ಮಾಡಿ ಅದನ್ನು ಸಿಪ್ಪೆ ತೆಗ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಹಾಕೀನಿ, ಫ್ರೆಶ್ ತೆಂಗಿನಕಾಯಿ, ಮತ್ತು ಅದಕ್ಕೆ ಜೀರಿಗೆ ಮತ್ತು ಕಲ್ಲುಪ್ಪು ಹಾಕಿದ್ದೀನಿ 1 ಸ್ಪೂನಷ್ಟು, ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಹುಣಸೆ ರಸ ಹಾಕ್ತೀನಿ. ಹಾಗೆ ನಾನು ಎಲ್ಲ ಅಡುಗೆಗೂ ಕಲ್ಲುಪ್ಪೆ ಬಳಸೋದು. ಸೊ ನೀವು ಕೂಡ ಕಲ್ಲುಪ್ಪೆ ಬಳಸ್ರಿ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಪುಡಿ ಉಪ್ಪನ್ನು ಜಾಸ್ತಿ ಬಳಸಬಾರ್ದು. ಎಲ್ಲಿ ನಾನು ಒಗ್ಗರಣೆಗಷ್ಟೇ, ಚಿತ್ರಾನ್ನದ ಗೊಜ್ಜು ಮಾಡುವಾಗಷ್ಟೇ ನಾನು ಪೌಡ್ರ್ ಉಪ್ಪನ್ನ ಬಳಸೋದು. ಇನ್ನೆಲ್ಲೂ ನಾನು ಪುಡಿ ಉಪ್ಪನ್ನ ಬಳಸಲ್ಲ, ಕಲ್ಲುಪ್ಪನ್ನೇ ಬಳಸ್ತೀನಿ. ಹಾಗೆ ಇಲ್ಲಿ ಶೇಂಗಾನ ಸಿಪ್ಪೆ ಸಮೇತ ಮಿಕ್ಸಿ ಮಾಡಿದ್ರೆ ಏನು ತೊಂದರೆ ಇಲ್ಲ, ಬಟ್ ಕಲರ್ ಚೆನ್ನಾಗಿ ಕಾಣಲ್ಲ ಅಂಥೇಳಿ ನಾನು ಸಿಪ್ಪೆ ತೆಗ್ದೇನಿ. ಸೊ ಇವಾಗ ನೋಡಿರಿ ಚಟ್ನಿ ರೆಡಿ ಆಯಿತು. ಸಿಂಪಲ್ಲಾಗಿ ಮತ್ತು ತುಂಬ ಬೇಗ ಆಗುತ್ತಿದ್ದು. ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನು ಕೂಡ ಸ್ವಲ್ಪ ತೊಳೆದು ಚಟ್ನಿಗೆ ಮಿಕ್ಸ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಪಡ್ಡಿಗೆ ಚಟ್ನಿ ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರ್ತೈತಿ. ಹಾಗೆ ನೀವು ಕೂಡ ಶೇಂಗಾನ ಬಳಸ್ರಿ. ಮತ್ತು ಈ ಥರ ಚಟ್ನಿ ತುಂಬ ಟೇಸ್ಟಾಗಿರುತ್ತಿದ್ದು. ನೀವು ಪದೇ ಪದೇ ಹುರ್ಗಡ್ಲೆ ಚಟ್ನಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡು ತಿಂತಿರ್ತೀರಲ್ವ. ಸೊ ಈ ಥರ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಹಸಿ ಮೆಣಸಿಕಾಯಿ ಹಾಕಬಾರ್ದು, ಮೆಣಸಿಕಾಯಿನ ಫ್ರೈ ಮಾಡಿನೇ ಹಾಕಬೇಕು. ನೆಕ್ಸ್ಟ್ ನಾನು ಒಂದು 2 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಚಾಪರಿಗೆ ಹಾಕ್ಕೊಂಡು ಚಿಕ್ಕದಾಗಿ ಚಾಪ್ ಮಾಡ್ಕೊತೀನಿ. ಸೊ ಇದೇನಕ್ಕೆ ಅಂತ ಹೇಳಿದರೆ, ನಾವು ಪಡ್ಡಿನ ಬ್ಯಾಟರ್ ಮಾಡಿರ್ತೀವಲ್ಲ, ಪಡ್ಡಿನ ಹಿಟ್ಟು, ಸೊ ಅದಕ್ಕೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರ್ತವೆ. ಸೊ ನಾನು ಕಡಲೆಬೇಳೆ ಕೂಡ ನೆನೆಸಿರ್ತೀನಿ ರಾತ್ರಿ. ಸೊ ಕಡಲೆಬೇಳೆ ನೆನೆಸಿರ್ತೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ, ಎಣ್ಣೆ, ಕಡಲೆಬೇಳೆ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಹಿಟ್ಟಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತವೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇವಾಗ ಈರುಳ್ಳಿ ಚಾಪ್ ಮಾಡಿದ್ದಾಯಿತು. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೀನಿ. ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ನಾನು ನೈಟು ಕಡಲೆಬೇಳೆನ ನೆನೆಸಿದ್ದೆ. ಸೊ ಇವಾಗ ಅದನ್ನ ಒಗ್ಗರಣೆ ಮಾಡ್ತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಜೀರಿಗೆ ಅಷ್ಟೇ ಹಾಕಬೇಕು, ಸಾಸಿವೆ ಹಾಕಬಾರ್ದು. ಜೀರಿಗೆ ಹಾಕಿದ ಮೇಲೆ ಕಡಲೆಬೇಳೆ ಹಾಕಬೇಕು. ನೀವು ಇದಕ್ಕೆ ಹಸಿಮೆಣಸಿಕಾಯಿ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ಬಟ್ ನಾನು ಯಾಕೆ ಇಲ್ಲಿ ಹಸಿಮೆಣಸಿಕಾಯಿ ಹಾಕಿಲ್ಲ ಅಂತ ಹೇಳಿದ್ರೆ, ನಮ್ಮ ಪಾಪುಗೆ ತಿನ್ನೋದಕ್ಕೆ ಸರಿಯಾಗಲ್ಲ. ನಾನು ಹಸಿಮೆಣಸಿಕಾಯಿ ಹಾಕ್ದೆಲೆ ಮಾಡಿಕೊಟ್ರೆ ಅವನು ಪಡ್ಡು ಹಿಡ್ಕೊಂಡು ಓಡಾಡ್ಕೊಂತ ತಿಂತಾನೆ. ಬಟ್ ಹಸಿಮೆಣಸಿಕಾಯಿ ಹಾಕಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ತೆಕ್ಕೊಡ್ಬೇಕಾಗುತ್ತೆ. ಸೊ ಅವನು ಆಮೇಲೆ ತಿನ್ನೋದೇ ಇಲ್ಲ ಖಾರ ಆದರೆ. ಸೊ ಅವನಿಗೋಸ್ಕರ ನಾನು ಹಸಿಮೆಣಸಿಕಾಯಿ ಹಾಕಲ್ಲ. ಓನ್ಲಿ ಈರುಳ್ಳಿ, ಕಡಲೆಬೇಳೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ತೀನಿ. ಸೊ ಇಷ್ಟು ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ.
ಹಾಗೆ ನಾನು ಯಾವುದೇ ಮಸಾಲೆ ಹಾಕಲ್ಲ, ಧನಿಯಾ ಪೌಡ್ರು ಈ ಥರದ್ದು ಗರಂ ಮಸಾಲ ಯಾವುದೂ ಹಾಕಲ್ಲ, ಹೀಗೆ ಮಾಡ್ತೀನಿ. ತುಂಬ ಟೇಸ್ಟ್ ಇರುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿರಿ. ಹಾಗೆ ಇದು ರೆಡಿ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿದನ್ನೇ ಹಾಕಬಾರ್ದು ಬ್ಯಾಟರ್ಗೆ. ಬಿಸಿದು ಹಾಕಿದಾಗ ಹಿಟ್ಟು ಬೆಂದಂಗೆ ಆಗಿಬಿಡುತ್ತೆ. ಸೊ ಪಡ್ಡು ಹಾರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಫುಲ್ ತಣ್ಣಗಾಗೋಕ್ಕೆ ಬಿಟ್ಟು ನೆಕ್ಸ್ಟ್ ಕೂಲ್ ಆದಮೇಲೆ ಹಿಟ್ಟಿಗೆ ಹಾಕಬೇಕು. ಇದು ಆಯಿತು ಇವಾಗ. ಸೊ ಇಲ್ಲಿ ಹಿಟ್ಟು ಕೂಡ ರೆಡಿ ಇದೆ, ಬ್ಯಾಟರು. ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ನೋಡಿರಿ. ಸೊ ಚಳಿಗಾಲದಲ್ಲಿ ಈ ಥರ ಚೆನ್ನಾಗಿ ಜಾಸ್ತಿ ಹುಳಿ ಬರಬೇಕು, ಫರ್ಮೆಂಟೇಷನ್ ಆಗಬೇಕು ಅಂತ ಹೇಳಿದ್ರೆ ನೀವು ಹಿಂದಿನ ದಿನ ಬೇಗನೆ ರುಬ್ಬಬೇಕಾಗುತ್ತೆ. ಅಂದರೆ ಸಂಜೆ 4ರಿಂದ 5 ಗಂಟೆ ಒಳಗಡೆ ರುಬ್ಬಿ ಇಡಬೇಕು, ಚೆನ್ನಾಗಿ ಫರ್ಮೆಂಟೇಷನ್ ಬರ್ತೈತಿ. ಸೊ ಇವಾಗ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಪೌಡ್ರ್ ಹಾಕೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಒಗ್ಗರಣೆ ಮಾಡಿಟ್ಟಿದ್ನಲ್ಲ, ಇದು ಕೂಡ ಫುಲ್ ಕೂಲ್ ಆಗೈತಿ. ನೋಡ್ಬೋದು ನೀವು, ನಾನು ಬಾಣಲಿನ ಕೈಯಲ್ಲೇ ಹಿಡ್ಕೊಂಡಿದ್ದೀನಿ, ಅಂದರೆ ಫುಲ್ ಕೂಲಾಗಕ್ಕೆ ಬಿಡಬೇಕು ಅದನ್ನು. ಸೊ ಇವಾಗ ಹಿಟ್ಟು ಕೂಡ ರೆಡಿ ಆಯಿತು, ಇನ್ನೇನು ಪಡ್ಡು ಮಾಡೋದಷ್ಟೇ. ಪಡ್ಡು ಮಾತ್ರ ತುಂಬ ಸಖತ್ ಟೇಸ್ಟಿಯಾಗಿದ್ವು. ನೆಕ್ಸ್ಟ್ ಟೈಮ್ ನಾನು ಪಡ್ಡು ಮಾಡಿದಾಗ ಪಡ್ಡಿನ ಹಿಟ್ಟನ್ನ ಯಾವ ಥರ ನಾನು ರೆಡಿ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಈ ಸರಿ ನಾನು ಆ ವಿಡಿಯೋ ಮಾಡಿಲ್ಲ. ಸೊ ಇವಾಗ ಹಿಟ್ಟು ಕೂಡ ರೆಡಿ ಆಯಿತು, ಚಟ್ನಿ ಕೂಡ ರೆಡಿಯಾಗಿದೆ. ಇವಾಗ ಪಡ್ಡು ಹಾಕಿ ತೋರಿಸ್ತೀನಿ ನಿಮಗೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಲೈಕ್ ಮಾಡಿ, ಮತ್ತು ನಿಮಗೆ ಏನು ಅನ್ನಿಸ್ತು ಅಂಥೇಳಿ ಕಮೆಂಟ್ ಕೂಡ ಮಾಡಿ. ನನಗೆ ಸಜೆಷನ್ ಕೂಡ ಕೊಡ್ಬೋದು, ಅಡ್ವೈಸ್ ಕೂಡ ಕೊಡ್ಬೋದು ನೀವು. ಇವಾಗ ಹಂಚು ಚೆನ್ನಾಗಿ ಕಾದಿದೆ, ಎಣ್ಣೆ ಕೂಡ ಹಾಕಿದ್ದೀನಿ ನಾನು. ಸೊ ಒಂದು ಸರಿ ಮಾಡಿದರೆ 12 ಪಡ್ಡಾಗುತ್ತೆ ಇದರಲ್ಲಿ. ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದ್ದರೆ ಸೊ ಚೆನ್ನಾಗಿ ಉಬ್ಬಿ ಬರ್ತವೆ ಪಡ್ಡು. ಸೊ ಚೆನ್ನಾಗಿ ಫರ್ಮೆಂಟೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಉಬ್ಬೋದೇ ಇಲ್ಲ, ಚಪ್ಪೆ ಥರ ಆಗಿಬಿಡ್ತವೆ. ಇವಾಗ ಹಿಟ್ಟು ಹಾಕಿ ಆಯಿತು. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಬೇಯಲಿ. ಸೊ ಇವಾಗ ನೀವು ನೋಡ್ಬೋದು ಉಬ್ಬಿ ಬಂದಿದ್ದಾವೆ ಪಡ್ಡು ಎಷ್ಟು ಚೆನ್ನಾಗಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಸಖತ್ ಸಾಫ್ಟ್ ಆಗಿದ್ವು. ಸೊ ಪಡ್ಡು ಸಾಫ್ಟ್ ಆದ್ರೇ ಚಂದ ಅಲ್ವಾ. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ಥರ ಪಡ್ಡು ಮಾಡ್ತೀನಿ ಅಂಥೇಳಿ. ಕಡಲೆಬೇಳೆ ಹಾಕಿರೋದ್ರಿಂದ ಡಬಲ್ ಟೇಸ್ಟ್ ಕೊಡ್ತಾಯಿತ್ತು. ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಫ್ರೆಂಡ್ಸ್, ಇವಾಗ ಸಂಜೆ ನಮ್ಮ ಮನೆಯವರೇನೋ ಆನ್ಲೈನ್ ಆರ್ಡರ್ ಹಾಕಿದ್ರೆ, ನೋಡೋಣ ಬರ್ರಿ ಏನು ಮತ್ತು ಹೇಗಿದೆ ಅಂತ. ಏನು ಹಾಕಿಲ್ಲ ನೋಡೋದಕ್ಕೆ. ಎಷ್ಟು ರೇಟ್ ಅದು? 1036.
ಕರೆಕ್ಟ್ ಐತೆ ಸೈಜ್. ಕಂಫರ್ಟ್ ಐತೆ. ಇನ್ನೊಂದು ಯಾವ ರೆಡ್ ಇತ್ತು, ಎಲ್ಲೋ ಇತ್ತಲ್ಲ, ಇದೇ ಪರವಾಗಿಲ್ಲ.